ಮಾಡ್ಬೇಕು ಅಂತ ಅಂದ್ರೆ ಹೋದ್ ಜನ್ಮದಲ್ಲಿ ನಾವು ನೀವು ತಪ್ಪು ಮಾಡಿಲ್ಲ. ಇದಕ್ಕೆ ಏನಪ್ಪ ಸಾಕ್ಷಿ ಅಂದ್ರೆ ಎಲ್ಲಾರ್ಗು ಸಾಕ್ಷಿ ಕೊಡ್ತೀನಿ ನಾನು. ನೋಡಿ, ಈ ಜನ್ಮದಲ್ಲಿ ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದಾನೆ, ಮೈ ತುಂಬಾ ಬಟ್ಟೆ ಕೊಟ್ಟಿದ್ದಾರೆ, ಮಲ್ಕೊಳಕ್ಕೂ ಸಣ್ಣದೊಂದು ಮನೆ ಕೊಟ್ಟಿದ್ದಾನೆ. ಇದು ಅಲ್ದಿರ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಬಾಂಧವ್ಯನೂ ಇಕ್ಕವನೆ. ಇದಲ್ದಿರ ಜೋಬಲ್ ಬೇರೆ 100 ರೂಪಾಯಿ ಇಟ್ಬಿಟ್ಟು ಹೋಗಪ್ಪ ನಿನ್ ಫ್ರೆಂಡ್ಗೆ ಅರ್ಧ ಕಾಫಿ ಕೊಡ್ಸೋ ಅನ್ನೋ ಒಂದು ತಾಕತ್ತು ಕೊಟ್ಟವನೆ. ಅಂದ್ರೆ ಇದಕ್ಕಿಂತ ಏನ್ ಬೇಕು ಸರ್? ನಾವು ಸಿಗ್ನಲ್ ಅಲ್ಲಿ ಹೋಗ್ತಾ ಇರ್ತೀವಿ, ಕೆಲವ್ರಿಗೆ ಕಣ್ಣಿದ್ರೆ ಕಾಲಿರಲ್ಲ, ಕಾಲಿದ್ರೆ ಕೈ ಇರೋದಿಲ್ಲ, ತಿನ್ನೋದಕ್ಕೆ ಊಟ ಇರಲ್ಲ, ಮಲ್ಕೊಳಕ್ ಮನೆ ಇರೋದಿಲ್ಲ. ಕೆಲವ್ರಿಗೆಲ್ಲ ಇರ್ತೈತೆ, ಊಟನೂ ಇರ್ತೈತೆ, ಮಲ್ಕೊಳಕ್ ಮನೆ ಇರ್ತೈತೆ. ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿರಲ್ಲ, ಅಣ್ಣ ತಮ್ಮನ ಜೊತೆ ಅರ್ಧ ಟೀ ಕಾಫಿ ಕುಡ್ದಿರಲ್ಲ, ನಾವ್ ಅಕ್ಕ ತಂಗಿರ್ ಜೊತೆ ದುಡ್ಡು ಇಟ್ಕೊಂಡು ಕಿತ್ತಾಡೇ ಬಿಟ್ಟಿದೀವಿ. ಹಂಗೇನೇನ ನಾವು ಪಾಪ ಮಾಡಿದ್ರೆ ತಪ್ಪು ಮಾಡಿದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಏನೋ ಕಣ್ಣ ಕಾಲ ಕೈಯ ತಿರ್ಗಿಸ್ಬಿಟ್ಬಿಟ್ಟಿರೋನು, ಇಲ್ಲ ಅಂದ್ರೆ ಕಿತ್ಕೊಂಡ್ ಕಳ್ಸ್ಬಿಟ್ಟಿರೋನು. ಆ ಗೊತ್ತಿಲ್ದಿರೋ ಜನ್ಮದಲ್ಲಿ ಪುಣ್ಯ ಮಾಡಿ ಇಷ್ಟು ಚೆನ್ನಾಗಿ ಹುಟ್ಟಿರೋ ನಾವು ಗೊತ್ತಿರೋ ಜನ್ಮದಲ್ಲಿ ಯಾಕೆ ಸರ್ ಒಂಚೂರು ಮಾಡಬಾರ್ದು ಸರ್? ನಾವ್ ಇದನ್ನೆಲ್ಲ